हाँ चलो। ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ವ್ಲಾಗ್ ಏನಪ್ಪ ಅಂದರೆ ತಮ್ಮನೇಲಿ ನೋಡಿದರೆ ಆಲ್ಮೋಸ್ಟ್ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಸೊ ಎಸ್, ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ಕೆಲಸ ಏನಿರುತ್ತೆ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಶಾಪಿಂಗ್ಗೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೊರಗಡೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಅದರಲ್ಲೂ ಸ್ಯಾಟರ್ಡೆ ಆಗಿರೋದ್ರಿಂದ ಡಬಲ್ ಕೆಲಸ ಇರುತ್ತೆ ನನಗೆ, ಪೂಜೆ ಅದು ಇದು ಅಂತೇಳ್ಬಿಟ್ಟು. ಸೊ ಆದಷ್ಟು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಗ್ಗೆ ತಿಂಡಿಗೆ ಟೊಮೊಟೊ ರೈಸ್ ಮಾಡ್ಕೊಂಡಿದ್ದೆ. ಟೊಮೊಟೊ ರೈಸ್ ಮಾಡಿಕೊಂಡು ಬೇಗ ತಿಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಟ್ರಿಪ್ ಸಾಂಬಾರು ಮಾಡಿಬಿಡೋಣ ಹಂಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಮತ್ತೆ ಲೇಟ್ ಆಗುತ್ತೆ. ಬಂದಮೇಲೆ ಮಾಡ್ಕೊಳ್ಳೋ ಮೂಡಿರಲ್ಲ. ಅದಕ್ಕೆ ಈಗಲೇ ಸಾಂಬಾರು ಮಾಡಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಸೊ ನಾನಿಲ್ಲಿ ಕಾಳು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಕಾಳು ಸಾಂಬಾರು ಮಾಡೋಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು ಈರುಳ್ಳಿ, ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣ್ಸಿನ್ಕಾಯಿ, ನಾನು ಇಲ್ಲಿ ಒಂದು 12 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ಪೂನ್ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಚಕ್ಕೆ ಲವಂಗ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಾಳುಗಳನ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ, ಕಡಲೆ, ಕಾಬೂಲ್ ಕಡಲೆ ಮತ್ತು ಬಟಾಣಿ. ಸೊ ಈಗ ಸಾಂಬಾರು ಮಾಡೋಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕುಕ್ಕರ್ಗೆ ಒಂದು 4 ಸ್ಪೂನ್ ಅಷ್ಟು ಆಯಿಲು, ಒಂಚೂರು ಸಾಸಿವೆ, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ನೆನೆಸಿಟ್ಟಿರೋಂಥ ಕಾಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊಬೇಕು. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 5 to 10 ಮಿನಿಟ್ಸ್ ಕುಕ್ ಮಾಡ್ಕೊಬೇಕು. ಲಿಡ್ನ ಕ್ಲೋಸ್ ಮಾಡಬಾರ್ದು, ಸುಮ್ಮನೆ ಮುಚ್ಚಿದ್ದೀನಿ ಅದ್ರ ಮೇಲೆ. ಅದು ಕುಕ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹೆಚ್ಚಿಟ್ಕೊತಾ ಇದ್ದೀನಿ. ಕಾಳು ಸಾಫ್ಟ್ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಟು ಒಂದು 5 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಕಿರೋ ಮಸಾಲೆ ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಮತ್ತು ಆಲೂಗಡ್ಡೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಸೊ ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡೋ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಟೊಮೊಟೊ ಕೂಡ ಸೇರಿಸ್ಕೊಬೇಕು. ಅದಾದಮೇಲೆ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಬೇಕು. ಆದಷ್ಟು ತಿಕ್ಕಾಗೆ ಇರಬೇಕು ಈ ಸಾಂಬಾರು. ಜಾಸ್ತಿ ನೀರು ಹಾಕ್ಕೊಂಡು ನೀರು ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಫೈನಲಿ ಲಿಡ್ ಕ್ಲೋಸ್ ಮಾಡಿಕೊಂಡು 3 ವಿಸಿಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ನಂದಿಲ್ಲಿ ಮಧ್ಯಾಹ್ನದ ಲಂಚ್ ಕೂಡ ರೆಡಿ ಆಯಿತು. ಊಟ ಮಾಡಿಕೊಂಡು ನಾವು ಶಾಪಿಂಗ್ ಹೊರಟ್ವಿ. ಶಾಪಿಂಗ್ ಅಂದರೆ ನನ್ನ ಬರ್ಡೇ ಇದೆ ಹತ್ರದಲ್ಲೇ. ಸೊ ಬರ್ಡೇಗೆ ಬೇಕಾಗಿರೋದನ್ನೆಲ್ಲ ಲಾಸ್ಟ್ ವೀಕ್ ಬಂದು ಶಾಪ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಡ್ರೆಸ್ ಮಾತ್ರ ಇನ್ನೂ ಸೆಲೆಕ್ಟ್ ಆಗಿರಲಿಲ್ಲ. ಡ್ರೆಸ್ ಒಂದು ತೊಗೊಂಡು ಹೋಗೋಣ ಅಂತ ಬಂದಿದ್ದಷ್ಟೇ. ಎಲ್ಲ ಶಾಪಿಂಗ್ ಎಲ್ಲ ಮುಗ್ದಿತ್ತು ನಂದು ಆಲ್ಮೋಸ್ಟು. ಬಟ್ ಅದೇ ಹೇಳಿದ್ನಲ್ಲ, ಡ್ರೆಸ್ ಮಾತ್ರ ಇನ್ನೂ ಸೆಲೆಕ್ಟ್ ಆಗಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನೋಡಿದ್ವಿ, ಬಟ್ ನನಗೆ ಯಾವುದೂ ಇಷ್ಟ ಆಗಿರಲಿಲ್ಲ ಅಂತೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ, ನೆಕ್ಸ್ಟ್ ಟೈಮ್ ಬರೋಣ ಅಂತೇಳ್ಬಿಟ್ಟು ಹಂಗೆ ಹೋಗಿದ್ವಿ. ಸೊ ಇವತ್ತು ಡ್ರೆಸ್ ಒಂದು ತೊಗೊಂಡೋಗೋಣ ಅಂತೇಳಿ ಬಂದಿದ್ದು. ಬಟ್ ಏನೇನು ಶಾಪ್ ಮಾಡಿಕೊಂಡೆ, ಏನೆಲ್ಲ ತೊಗೊಂಬಿಟ್ಟೆ ಅನ್ನೋದನ್ನು ನೋಡಿ. ಎಲ್ರಿಗೂ ಹಿಂಗೆ ಆಗುತ್ತಾ ಅಥವಾ ನನಗೆ ಮಾತ್ರ ಈ ಥರ ಆಗುತ್ತಾ ನನಗೆ ಅರ್ಥ ಆಗ್ತಿಲ್ಲ. ಏನಂದರೆ ನಾನು ಏನು ತೊಗೊಳ್ಬೇಕು ಅಂದರೆ, ನಾನು ಏನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಬಂದಿರ್ತೀನಿ, ಅದನ್ನು ಬಿಟ್ಟು ಬೇರೆ ಏನೇನೋ ತೊಗೊಳ್ಳೋದೇ ಜಾಸ್ತಿ. ನಾನು ಪ್ರತಿ ಸರಿ ಬಂದಾಗೂ ನನಗೆ ಈ ಥರನೇ ಆಗುತ್ತೆ. ಲಾಸ್ಟ್ 2 ಟೈಮ್ಸ್ ಬಂದಿದ್ದೆ ನಾನು ಶಾಪಿಂಗ್ ಅಂತೇಳಿ, ಅಂದರೆ ಈ ಬರ್ಡೇ ಶಾಪಿಂಗ್ಗೆ ಅಂತಲೇ 2 ಟೈಮ್ಸ್ ಬಂದಿದ್ದೆ. ಬಟ್ ಮೇನ್ ಡ್ರೆಸ್ಸೇ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ ನಾನು. ಇವತ್ತು ಪರ್ಟಿಕ್ಯುಲರಾಗಿ ಡ್ರೆಸ್ ಮಾತ್ರ ತೊಗೊಂಡೋಗ್ಬೇಕು ಅಂದ್ಕೊಂಡೇ ಬಂದೆ. ಬಟ್ ಇಲ್ಲಿ ಏನೇನೋ ನೋಡ್ತಿದ್ದೆ. ನನ್ನ ಮಗನ ಯಾಕ ಕುತ್ಕೋ ಅದ್ರಲ್ಲೇ ಕುಚೋ. ಈ ಕಡೆ ನೋಡು, ಈ ಕಡೆ ನೋಡು, ಪಪ್ಪ ಕಡೆ ಹಾಯ್ ಮಾಡು ಪಪ್ಪಗೆ. ಕೈ ಹೆಂಗೆ ಮಾಡೋದು?
ಹಾಂ ಓಕೆ. ಈ ಕಡೆ ನೋಡು, ಈ ಕಡೆ ನೋಡು. ಇಲ್ಲಿ ನೋಡು ಮಗನೇ, ಹಾಯ್ ಮಾಡು. ಸೊ ಕಿಡ್ ಸೆಕ್ಷನಲ್ಲಿ ನೋಡ್ತಿದ್ದೆ ನನ್ನ ಮಗನಿಗೊಂದು ಡ್ರೆಸ್ ತೊಗೊಳ್ಳೋಣ ಅಂತೇಳಿ. ಈ ಶಾಪಿಂಗ್ ಹೋದಾಗ ಟ್ರಾಲಿ ತೊಗೊಂಬರೋದು ನನ್ನ ಮಗನಿಗೆ ಇಷ್ಟ. ಅದನ್ನು ಈ ಥರ ವೀಲ್ಸ್ ಇರುತ್ತಲ್ಲ, ಎಳ್ಕೊಂಡು ಬರೋದು, ಈ ಥರ ತಳ್ಳೋದು ಅವನಿಗಿಷ್ಟ. ಸೊ ಪ್ರತಿ ಸಲ ಡ್ಯೂಟಿ ಅವನದೇ. ನಾವು ಮರ್ತರೂ ಅವ್ನು ಅದನ್ನು ಬಿಡಲ್ಲ. ಒಳಗಡೆ ಹೋಗಿದ ತಕ್ಷಣ ಅದನ್ನು ತೊಗೊಂಬಂದ್ಬಿಡ್ತಾನೆ. ಬ್ಯಾಸ್ಕೆಟ್ ತೊಗೊಂಡ್ರೆ ಬ್ಯಾಸ್ಕೆಟ್ ಬೇಡಮ್ಮ, ಅದು ಬೇಡ, ಇನ್ನೊಂದು ತೊಗೊಂಬರ್ತೀನಿ ಅಂತೇಳಿ ಅವನೇ ಹೋಗಿ ತೊಗೊಂಬಂದ್ಬಿಡ್ತಾನೆ ಇದನ್ನು. ಆ್ಯಕ್ಚುಲಿ ನನ್ನ ಮಗನಿಗೂ ಕೂಡ ನಾನು ಬಟ್ಟೆ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಬಂದಾಗಲೇ. ಬಟ್ಟೆ, ಶೂ ಎಲ್ಲ ತೊಗೊಂಡಿದ್ದೆ. ಇನ್ನೇನು ನ್ಯೂ ಇಯರ್ ಬಂತಲ್ಲ, ಇನ್ನು ಮತ್ತೆ ಶಾಪಿಂಗ್ ಬರಬೇಕಾಗುತ್ತೆ. ಅವನಿಗೆ ಇನ್ನು ಹೆಂಗಿದ್ರು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗಲೇ ತೊಗೊಂಡ್ಬಿಟ್ಟಿದ್ದೆ. ಬಟ್ ಇವಾಗ ಇನ್ನೊಂದು ಸಲ ನನಗೇನೋ ಹೊಸ ಸ್ಟಾಕ್ ಬಂದಿದೆ ಅಂತ ಅನ್ನಿಸ್ತು. ಸೊ ಇನ್ನೊಂದು ಸಲ ಚೆಕ್ ಮಾಡ್ತಿದ್ದೆ, ಹೊಸವು ಯಾವುದಾದ್ರೂ ಇದೆಯಾ, ಹೊಸ ಡಿಸೈನ್ಸ್ ಏನಾದರೂ ಬಂದಿದ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇದೊಂದು ಪೀಸ್ ಇಷ್ಟ ಆಯಿತು ನನಗೂ, ಮತ್ತು ಅವನಿಗೂ ಇಷ್ಟ ಆಯ್ತಿದ್ದು. ಡೈನೋಸರ್ ಇದೆಯಂತೆ ಅದ್ರ ಮೇಲೆ. ಸೊ ಅದನ್ನು ನೋಡ್ತಿದ್ದ. ಅದಿಲ್ಲ ಮಗನ ನಿಂಗೆ? ಹಾಂ ಹಾಕೋ, ಅದ್ರಲ್ಲಿ ಹಾಕೋ. ಚಲೋ ಚಲೋ ಚಲೋ. ಪರ್ಪಲ್ ಕಲರ್ ಇದಾವೆ ಬಾ. ಹೌದು. ಚೆನ್ನಾಗಿದೆ. ತಗೋ. ಚೆನ್ನಾಗಿರೋದಿಲ್ವಾ? ಥರ ಇದಾವಲ್ಲ, ಅವೇನಕ್ಕೆ ಮಾಡ್ತೀಯ? ಮತ್ತೆ ಯಾವ್ದಾರ ತಗೊಳ್ಳಿ. ಇದು ಬೇಡ ಬಿಡು ಮಗನೇ, ಅದು ತಗೊತಾ ಇದ್ದೀನಿ. ಎಲ್ಲಿ ಕೈ ತೆಗಿಯೋ ನಿಮಿಷ, ಕೈ ತೆಗಿಯೋ ನಿಮಿಷ. ಬ್ಲ್ಯಾಕೇ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಓವರ್ ಇರಲಿ ಬಿಡು, ಏನಿದ್ರೆ ಮನೇಲಿ ಹಾಕೊಳಕ್ಕೆ. ನೀನು ಹೊರಗಡೆ ಏನೇನು ಬರ್ತೀಯ? ಬೇಡ, ಇದು ಕೆಳಗಡೆನೇ ಮಿರರ್ ಇಟ್ಟಿದ್ದಾರೆ ಇಲ್ಲಿ ನೋಡ್ಕೊಳಕ್ಕೆ. ಈ ತಗೊಳ್ಳಲೇ ಇದಲೇ. ದೊಡ್ಡ ಸೈಜ್ ಸೈಜ್ ತಗೋ. 40 ಬಣ್ಣ. ಇದ್ರಲ್ಲಿ ನೋಡು, ಚಿಕ್ಕ ಸೈಜ್ ಸ್ವಲ್ಪ ಪಿಂಕ್ ಕಲರ್. ಓವರ್ ಆಯ್ತು ಬೇಬಿ ಅದು. ಹೌದಾ? ಕಲರು. ಹೌದಾ? ಹಾಂ, ಇವೆಲ್ಲ ಒಂದೇ ಸೈಜ್. 40 ಬಣ್ಣ. ತಗೋ ಚಿಕ್ಕ ಸೈಜ್. ಅವನ್ನೆಲ್ಲ ನೋಡು. ಶಾಮಿ ಎಲ್ಲೂ ಹೋಗ್ಬೇಡಮ್ಮ. ಇಲ್ಲ, ಅದು ಉಲ್ಟಾ ಇದೆ ನೋಡು, ಬೇರೆದ್ ನಾನು. ಏನು ಉಲ್ಟಾ? ಡಾಲು ಕರೆಕ್ಟಾಗಿದೆ ಬಿಡು. ಹ್ಞೂ ತಗೋ. ಅಫಿಷಿಯಲ್ ಥರ ಆಚೆ ಅಂದರೆ ಯಾವ್ಯಾವ ಹಾಕ್ತಾರೆ.
ಚೆನ್ನಾಗಿದೆ ಇದು ಯಾವುದು ಚೆನ್ನಾಗಿದ್ಯಾ ಚಿಕ್ಕ ಸೈಜ್ ಕೊಡ್ಲಾ ಇನ್ನು ಸ್ವಲ್ಪ ಇರಲಿ ಬಿಡಮ್ಮ. ದೊಡ್ಡದಾಗ್ತಾ ಇದೆ. ಆಗುತ್ತಾ ಮಗನೇ ಅದು? ಇನ್ನೊಂದ್ಸರಿ ಹಾಕೋ. ಇದೆ ಇರ್ಲಿನ ಅಮ್ಮ ಹಾಂ ದೊಡ್ಡದು ಹಾಕಮ್ಮ, ಏನು ಹಾಕಲ್ಲ, ಚೆನ್ನಾಗಿರ್ತವೆ, ಲೂಸಾಗಿರ್ತವೆ ಅವನಿಗೆ. ಅದೇ ಇಲ್ಲ ಮಗನೇ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಗಡೆ ಬಂದು ಜ್ಯೂಸು ಐಸ್ ಕ್ರೀಮು ತೊಗೊಂಡು ಕುಡಿದು ಸೊ ಒಂದು ಸ್ವಲ್ಪ ಚಿಕ್ಕದಾಗಿ ಫ್ಯಾನ್ಸಿ ಸ್ಟೋರಲ್ಲಿ ಕೂಡ ಶಾಪಿಂಗ್ ಮಾಡೋದಿತ್ತು. ಈ ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸು ಮತ್ತು ನೆಕ್ ಪೀಸ್ ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕೂಮ್ ಪೀಸ್ ಅಂತ ತೊಗೊಂಡ್ರು ನನ್ನ ಹಸ್ಬೆಂಡು. ನನ್ನ ಹತ್ರ ಇತ್ತು ಆ್ಯಕ್ಚುಲಿ ಅದು, ಬಟ್ ಆ ಕಲರ್ ಇಷ್ಟ ಆಗಿದೆ ಅಂತೇಳಿ ಅವ್ರು ಮತ್ತೆ ತೊಗೊಂಡ್ರು. ಅದಾದಮೇಲೆ ಒಂದು ನೈಟ್ ಪ್ಯಾಂಟ್ ತೊಗೊಂಡಿದ್ರು ನನ್ನ ಹಸ್ಬೆಂಡಿಗೆ. ಈ ಟೀ ಶರ್ಟು ನನ್ನ ಹಸ್ಬೆಂಡ್ದೆ, ಬಟ್ ನಾನು ಸೆಲೆಕ್ಟ್ ಮಾಡಿದ್ದು. ಆ್ಯಕ್ಚುಲಿ ಹುಡುಕ್ತಾ ಇದ್ದೆ ನಾನು ಈ ಥರ ವೈಟ್ ಕಲರಲ್ಲಿ ಪ್ಲೇನ್ ಟೀ ಶರ್ಟ್ ಬೇಕು ಅಂತ. ಸೊ ಫೈನಲಿ ಇವತ್ತು ಸಿಕ್ತು, ತೊಗೊಂಡು ಬಂದೆ. ಇದೊಂದು ನೈಟ್ ವೇರು ನನ್ನ ಹಸ್ಬೆಂಡ್ದು. ಇದೊಂದು ಬೆಡ್ ಕವರ್ ಒಂದು ತೊಗೊಂಡೆ ನಾನು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು, ಅಫೋರ್ಡೆಬಲ್ ಪ್ರೈಸಲ್ಲೂ ಸಿಕ್ತು. ಸೊ ಇದನ್ನು ತೊಗೊಂಡೆ ನಾನು. ಕ್ವಾಲಿಟಿ ಚೆನ್ನಾಗಿತ್ತು, ಸೊ ನನಗೆ ಇಷ್ಟ ಆಗಿ ಇದೊಂದು ತೊಗೊಂಡೆ. ಮತ್ತು ನನ್ನ ಮಗನಿಗೆ ಇದೊಂದು ಟೀ ಶರ್ಟ್ ತೊಗೊಂಡೆ. ವಿಂಟರ್ ಸೀಸನಲ್ಲಿ ಫುಲ್ ಹ್ಯಾಂಡ್ ಸ್ಲೀವ್ಸ್ ಇರಲಿ ಅಂತೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು ನಾನು. ಅದಾದಮೇಲೆ ಇದೊಂದು ಟೀ ಶರ್ಟ್ ತೊಗೊಂಡೆ. ಈ ಕಲರ್ ನನ್ನ ಮಗನ ಹತ್ರ ಇರಲಿಲ್ಲ, ಸೊ ಇದೊಂದು ತೊಗೊಂಡೆ. ಬ್ರೌನ್ ಕಲರಲ್ಲಿತ್ತು, ಬಟ್ ಫುಲ್ ಹ್ಯಾಂಡ್ಸ್ ಇರಲಿಲ್ಲ. ಸೊ ಬ್ರೌನ್ ಒಂದು, ಈ ಗ್ರೇ ಕಲರ್ ಒಂದು ತೊಗೊಂಡೆ. ಸ್ವೆಟರ್ ಹೆಂಗೂ ಹಾಕಲ್ಲ, ಅಟ್ಲೀಸ್ಟ್ ಫುಲ್ ಹ್ಯಾಂಡ್ಸ್ ಟೀ ಶರ್ಟ್ ಆದರೂ ಹಾಕ್ಕೊಳ್ಳಿ ಅಂತೇಳಿ ಒಂದು ತೊಗೊಂಡೆ. ಮತ್ತು ಪಿಲ್ಲೋ ಕವರ್ಸ್ ತೊಗೊಂಡೆ. ಸೊ ಬೆಡ್ ಕವರ್ ತೊಗೊಂಡಿದ್ನಲ್ಲ, ಅದರಲ್ಲಿ ಪಿಲ್ಲೋ ಕವರ್ಸ್ ಕೊಟ್ಟಿರಲಿಲ್ಲ. ಎಕ್ಸ್ಟ್ರಾ ಒಂದು ಪಿಲ್ಲೋ ಕವರ್ಸ್ ಒಂದು ತೊಗೊಂಡೆ. ಇದೊಂದು ಬೆಡ್ ಕವರು 2 ತೊಗೊಂಡಿದ್ದು. ಇದೊಂದು ಹ್ಯಾಂಡ್ ಬ್ಯಾಗ್ ಒಂದು ತೊಗೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಇತ್ತು ಹ್ಯಾಂಡ್ ಬ್ಯಾಗ್ಸು, ಬಟ್ ಚಿಕ್ಕದಿರಲಿಲ್ಲ ಅಂತೇಳಿ ಇದನ್ನು ತೊಗೊಂಡೆ. ಸೊ ಮನೇಲಿ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಇದೊಂದು ಸ್ಲಿಪ್ಪರ್ಸ್ ತೊಗೊಂಡೆ ನಾನು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬೇರೆದು ಸೆಲೆಕ್ಟ್ ಮಾಡಿದರು, ಬಟ್ ಅದು ಕಾಸ್ಟ್ಲಿ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಮನೇಲಿರೋಕ್ಕೆ ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಇದು ಯಾವುದೋ ಸಿಂಪಲ್ ಆಗಿರೋದು ತೊಗೊಂಡೆ. ಸೊ ಈ ಸ್ಲಿಪ್ಪರ್ ನೋಡಿದಾಗೆಲ್ಲ ನನ್ನ ಹಸ್ಬೆಂಡ್ ಬೈತಾನೆ ಇದ್ದಾರೆ, ನಾನು ಅಷ್ಟೊತ್ತು ನೋಡಿ ಅದನ್ನು ಸೆಲೆಕ್ಟ್ ಮಾಡಿದರೆ ಅದನ್ನಲ್ಲೇ ಬಿಟ್ಟು ಬಂದಿದ್ಯಾ, ಇದು ಯಾವುದೋ ತೊಗೊಂಬಂದಿದ್ಯಾ ಅಂತೇಳಿ. ಸೊ ಆ ಸ್ಲಿಪ್ಪರ್ ಮ್ಯಾಚಿಂಗ್ ನನ್ನ ಮಗನಿಗೂ ಕೂಡ ಒಂದು ತೊಗೊಂಡೆ. ಆ್ಯಕ್ಚುಲಿ ಅದು ಗರ್ಲ್ಸ್ದು, ಬಟ್ ಕಲರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಮತ್ತು ನನ್ನ ಮಗನಿಗೆ ಡೈನೋಸರ್ ಟೀ ಶರ್ಟ್ ಬೇಕು ಅಂತ ಹೇಳ್ಬಿಟ್ಟು ಅವನು ಅದನ್ನು ತೊಗೊಂಡ. ಸೊ ಈ 2 ನೈಟ್ ಪ್ಯಾಂಟ್ಸು ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ರು. ನಾನು ಮನೆಗೆ ಬಂದಮೇಲೆ ನೋಡಿಕೊಂಡೆ. ಸೊ ಫೈನಲಿ ನನಗೆ ಈ ಸ್ಲಿಪ್ಪರ್ಸ್ ತುಂಬ ಇಷ್ಟ ಆಯಿತು, ಇದೊಂದು ತೊಗೊಂಡೆ. ಸೊ ನಾನಿಲ್ಲಿ ಬರ್ಡೇ ಡ್ರೆಸ್ ಒಂದು ತೋರಿಸ್ತಿಲ್ಲ, ಆ್ಯಕ್ಚುಲಿ ತೋರಿಸ್ತಿದ್ದೆ, ಬಟ್ ನನ್ನ ಹಸ್ಬೆಂಡ್ ಬರ್ಡೇ ದಿನಾನೇ ಹಾಕ್ಕೊಂಡು ತೋರಿಸು ಅಂತಂದರು. ಸೊ ನಾನಿಲ್ಲಿ ಬರ್ಡೇ ಡ್ರೆಸ್ಸು, ಮ್ಯಾಚಿಂಗ್ ಬ್ಯಾಂಗಲ್ಸು, ನೆಕ್ ಪೀಸು, ಒಂದು ಸ್ವಲ್ಪ ಕಾಸ್ಮೆಟಿಕ್ಸ್ ತೊಗೊಂಡಿದ್ದೆ, ಅದನ್ನು ಮಾತ್ರ ತೋರಿಸ್ಲಿಲ್ಲ. ಸೊ ಲಾಸ್ಟ್ ಟೈಮ್ ನಾನೊಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಉರ್ಸಿಗೆ ಹೋಗಿದ್ವಿ ಅಂತೇಳಿ. ಉರ್ಸಿಗೆ ಹೋಗಿದ್ದ ದಿನ ನಾನು ಈ ಥರದ ಕ್ಲಿಪ್ ನೋಡಿ ನನಗೆ ಇಷ್ಟ ಆಗಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಅವ್ರ ಹತ್ರ ಫೋನ್ಪೇ ಇರಲಿಲ್ಲ, ನಮ್ಮ ಹತ್ರ ಚೇಂಜ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಪ್ನ ಅಲ್ಲೇ ವಾಪಸ್ ಆಗಿ ಬಂದುಬಿಟ್ಟೆ, ತೊಗೊಂಬಂದಿರಲಿಲ್ಲ. ಮತ್ತು ಮನೆಗೆ ಬಂದಮೇಲೆ ನಾನು ಇವ್ರ ಹತ್ರ ಹೇಳಿದೆ, ನನಗೆ ಆ ಕ್ಲಿಪ್ ತುಂಬ ಇಷ್ಟ ಆಗಿತ್ತು, ನಾವು ಮತ್ತೆ ಹೋಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಮರ್ತು ಬಂದುಬಿಟ್ಟಿದ್ದೀವಿ ಅಂತೇಳಿ. ಇವರು ನಿನ್ನೆ ಈವ್ನಿಂಗ್ ಏನಕ್ಕೋ ಹೋಗಿದ್ರು ಟೌನ್ಗೆ. ನಾನು ಹೇಳಿರೋದು ನೆನ್ಪಿಟ್ಕೊಂಡು ಆ ಕ್ಲಿಪ್ಗೋಸ್ಕರನೇ ಮತ್ತೆ ಉರ್ಸಿಗೆ ಹೋಗಿ ಆ ಕ್ಲಿಪ್ನ ತೊಗೊಂಬಂದು ಕೊಟ್ಟಿದ್ದಾರೆ. ವಿಂಟರ್ ಸೀಸನ್ ಕ್ಲಿಪ್ಸ್ ಥರ ಇದೆಯಲ್ಲ ಇದು. ಅಂದರೆ ನಾವು ಈ ವಿಂಟರಲ್ಲಿ ಹೆಂಗೆ ಪ್ಯಾಕ್ ಮಾಡ್ಕೊತೀವಿ ಆ ಥರ ಇದಕ್ಕೂ ಚಳಿ ಆಗದಿದ್ದಂಗೆಲ್ಲ ಪ್ಯಾಕ್ ಮಾಡಿರೋ ಥರ ಕಾಣ್ತಿದೆಯಲ್ವಾ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್, ಬಾಯ್.